ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಅಮಿತ್ ಶಾ ಜಿ ಮೋಟಾ ಭಾಯ್ ಇವರ ಒಂದೊಂದು ಆದೇಶ ಕೂಡ ದೇಶದಲ್ಲಿ ತುಂಬಾ ಸದ್ದು ಮಾಡಿಬಿಡುತ್ತೆ. ಅದು 2019ರಲ್ಲಿ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ರದ್ದು ಮಾಡಿದಾಗಿರಬಹುದು, ವಕ್ಫ್ ಬೋರ್ಡ್ ತಿದ್ದುಪಡಿಯ ಕಾಯ್ದೆ ಆಗಿರಬಹುದು. ಹೀಗೆ ಅಮಿತ್ ಶಾ ಜಿ ಅವರ ಆದೇಶಗಳು ದೇಶದಲ್ಲಿ ಬಹಳಷ್ಟು ದೊಡ್ಡ ಸಂಚಲನವನ್ನು ಮೂಡಿಸುತ್ತೆ. ಆದ್ರೆ ದೇಶದ ಮೇಲೆ ಅದು ಪರಿಣಾಮ ಅಂತೂ ಖಂಡಿತವಾಗ್ಲೂ ಬಿದ್ದೇ ಬೀರುತ್ತೆ. ಹಾಗೆ 2025 ಜುಲೈ 25 ದೆಹಲಿಯಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಜಿ ಅವರು 2 ದಿನಗಳ ಒಂದು ದೊಡ್ಡ ಕಾನ್ಫರೆನ್ಸ್ ಅನ್ನು ಮಾಡ್ತಾರೆ. ಆ ಕಾನ್ಫರೆನ್ಸ್ ನಂತರ ಗೃಹ ಸಚಿವಾಲಯದ ಒಳಗೆ ಒಂದು ಕುತೂಹಲ ಸೃಷ್ಟಿಯಾಗಿಬಿಡುತ್ತೆ. BPRAD ಒಂದು ಸಂಸ್ಥೆ ಇದೆ. ಇದು ಗೃಹ ಇಲಾಖೆ ಅಡಿಯಲ್ಲಿ ಬರುವಂಥದ್ದು. ಬ್ಯೂರೋ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ಸಂಸ್ಥೆಗೆ ಅಮಿತ್ ಶಾ ಜಿ ಅವರೊಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಏನು? ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಆದಂತಹ ದಂಗೆಯ ಬಗ್ಗೆ ರೆಡಿ ಮಾಡಿರುವಂತಹ ಫೈಲ್ಸ್ ಗಳನ್ನ ನಮಗೆ ತಂದು ಕೊಡಿ. ಎಸ್ಪೆಷಲಿ 1976ರ ನಂತರ ಆದಂತಹ ದಂಗೆಗಳ ಫೈಲ್ಸ್ ಏನಿದೆ ಅವುಗಳನ್ನು ನಮಗೆ ತಂದು ಕೊಡಿ, ಅದರ ರಿಪೋರ್ಟ್ ಅನ್ನ ರೆಡಿ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ದಂಗೆಗಳಿಗೆ ಕಾರಣ ಏನು, ಅದರಲ್ಲಿ ಎಷ್ಟು ಮಂದಿ ಶಾಮೀಲಾಗಿದ್ರು, ಅದರ ಉದ್ದೇಶ ಏನಾಗಿತ್ತು, ಅಂಡ್ ಫಂಡಿಂಗ್ ಎಲ್ಲಿಂದ ಆಯ್ತು, ಅದಕ್ಕೆ ಈ ಆಂದೋಲನಗಳು ಹೇಗೆ ಕೊನೆಗೊಂಡವು, ಯಾವುದೇ ರಾಜಕೀಯ ಪಕ್ಷದಿಂದ ಆಗಿರ್ಲಿ ಅಥವಾ ಮತದಿಂದ ಆಗಿರ್ಲಿ ಆ ಎಲ್ಲ ದಂಗೆಗಳ ಪ್ರತಿ ಒಂದು ಡೀಟೇಲ್ಸ್ ಅನ್ನು ಕೂಡ ಅಮಿತ್ ಶಾ ಜಿ ಅವರು ಈಗ ಕೇಳ್ತಾ ಇದ್ದಾರೆ. ವೀಕ್ಷಕರು, 2025ರವರೆಗೂ ಏನೇನು ದಂಗೆಗಳು ಆಗಿದಾವೋ ಅವೆಲ್ಲದರ ರೆಕಾರ್ಡ್ಸ್ ಗಳನ್ನ ಅಮಿತ್ ಶಾ ಜಿ ಅವರು ತಮ್ಮ ಬಳಿ ತರಿಸ್ಕೊಳ್ತಾ ಇದ್ದಾರೆ. ಅಮಿತ್ ಶಾ ಜಿ ಅವರು ಹೇಳಿದ್ದಾರೆ, ಎಲ್ಲ ಡೀಟೇಲ್ಸ್ ಗಳನ್ನ ತಗೊಂಡು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಆಫ್ ಆಪರೇಟಿಂಗ್ ಅನ್ನ ಡಿಸೈಡ್ ಮಾಡ್ತೀವಿ. ಈ ದಂಗೆಗಳ ಹಿಂದೆ ಯಾರ ಕೈವಾಡ ಇದೆ ಅಂತ ಕೂಡ ನಾವು ಪರಿಶೀಲನೆ ಮಾಡ್ತೀವಿ, ಯಾರ ಫಂಡಿಂಗ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಕಂಡು ಹಿಡಿತೀವಿ ಅಂತ ಕೂಡ ಹೇಳಿದ್ದಾರೆ. ಅಮಿತ್ ಶಾ ಜಿ ಅವರ ಈ ಆದೇಶದ ಬಗ್ಗೆ ಖಂಡಿತವಾಗ್ಲೂ ಚರ್ಚೆಗಳು ಆರಂಭ ಆಗಿದೆ. ಅಮಿತ್ ಶಾ ಜಿ ಅವರು ಎಂತಹ ಟೈಮಲ್ಲಿ ಈ ಆದೇಶವನ್ನ ಮಾಡಿದ್ದಾರೆ ನೋಡಿ. ಭಾರತದ ನೆರೆಯ ದೇಶ ನೇಪಾಳದಲ್ಲಿ ಜನ್ಜಿಗಳು ದಂಗೆಯನ್ನು ಹೇಳ್ತಾರೆ, ಅಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ, ಇಡೀ ನೇಪಾಳ ಹೊತ್ತಿ ಉರಿಯುತ್ತೆ. ಅಂಡ್ ಇದಕ್ಕೂ ಮುಂಚೆ 2024 ಆಗಸ್ಟ್ 5ನೇ ತಾರೀಕಿಗೆ ಬಾಂಗ್ಲಾದೇಶದಲ್ಲೂ ಕೂಡ ಇಂಥದ್ದೇ ದಂಗೆ ಆಗಿ ಆಡಳಿತ ಬದಲಾವಣೆ ಆಯಿತು. ಅದಕ್ಕೂ ಮೊದಲು ಶ್ರೀಲಂಕಾದಲ್ಲಿ ಹಾಗೆ ಮ್ಯಾನ್ಮಾರ್ ಅಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಅಂದ್ರೆ ಭಾರತದ ನೆರೆಯ ದೇಶಗಳಲ್ಲಿ ಇಂತಹ ಘಟನೆಗಳು ನಡೆದಿದೆ. ಇನ್ನೀಗ ನೋಡಿದ್ರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಒಂದು ಟ್ವೀಟ್ ಕೂಡ ಮಾಡ್ತಾರೆ, ಜೆನ್ಜಿ ಉಲ್ಲೇಖ ಮಾಡಿ. ಮೋಸ್ಟ್ಲಿ ಇವರ ಆ ಟ್ವೀಟ್ ನೋಡಿದ ಮೇಲೆ ಅಮಿತ್ ಶಾ ಜಿ ಅವರು ಇನ್ನೂ ಕೂಡ ಆತುರದಲ್ಲಿ ಈ ರೆಕಾರ್ಡ್ಸ್ ಗಳನ್ನ ತರಿಸ್ಕೊಳ್ತಾ ಇರಬಹುದು. ವೀಕ್ಷಕರು, ಇತ್ತೀಚೆಗೆ ನೋಡಿ, ಭಾರತದ ಸಾಂವಿಧಾನಿಕ ಸಂಸ್ಥೆಗಳನ್ನ, ಪ್ರಜಾಪ್ರಭುತ್ವವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇವೆಲ್ಲವನ್ನ ನೋಡಿದ್ರೆ 100% ಅನುಮಾನ ಅಂತೂ ಮೂಡುತ್ತೆ. ಯಾವುದೋ ಒಂದು ದೊಡ್ಡ ಸಂಚು ರೆಡಿ ಆಗ್ತಾ ಇದೆ ಅಂತ. ಅಮಿತ್ ಶಾ ಜಿ ಅವರ ಆದೇಶದ ಹಿಂದಿರುವಂತಹ ಕಾರಣ ಕೂಡ ಇದೆ. ಇನ್ನು ಮುಂದೆ ಭಾರತದಲ್ಲಿ ಇಂತಹ ದಂಗೆ ನಡೆದರೆ, ಬೈ ಚಾನ್ಸ್ ನಡೆದ್ರೆ, ಅದರಲ್ಲಿ ಸ್ವಾರ್ಥ ಹಿತಾಸಕ್ತಿ ಹೊಂದಿರುವಂತವರ ಚಳುವಳಿಗಳನ್ನ ತಡೆಯೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ರೆಕಾರ್ಡ್ಸ್ ಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಈ ಸ್ವಾರ್ಥ ಹಿತಾಸಕ್ತಿ ಹೊಂದಿರುವಂತಹ ಚಳುವಳಿಗಳು ಯಾವುದು, ಅದರ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಹೇಗೆ ಇರುತ್ತೆ, ಈ ರೀತಿಯ ಚಳುವಳಿ ಉದ್ದೇಶ ಹೇಗಿರುತ್ತೆ, ಆದ್ರೆ ಅವ್ರು ತೋರಿಸ್ಕೊಳ್ಳೋ ರೀತಿ ಬೇರೆನೇ ಇರುತ್ತೆ, ನಮಗೆ ಗೊತ್ತಾಗಲ್ಲ. ನಿಮಗೆ ಗೊತ್ತಿರಬಹುದು, ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡಬಹುದು ನಾವು. ದೆಹಲಿಯಲ್ಲಿ ರೈತರ ಪ್ರತಿಭಟನೆ ಆಯಿತು. ಇದ್ದಕ್ಕಿದ್ದ ಹಾಗೆ ರೈತರ ಚಳುವಳಿಯಲ್ಲಿ ಟೂಲ್ ಕಿಟ್ಗಳು ಹೊರಗೆ ಬರುತ್ತವೆ. ಖಲಿಸ್ತಾನಿ ಉಗ್ರರಲ್ಲಿ ಕಾಣಿಸ್ಕೊಳ್ತಾರೆ. ಫಾರಿನ್ ನಿಂದ ಈ ಚಳುವಳಿಗೆ ಫಂಡಿಂಗ್ ಕೂಡ ಬರ್ತಾ ಇದೆ ಅನ್ನುವಂತಹ ವಿಚಾರ ನಮಗೆ ಗೊತ್ತಾಗುತ್ತೆ. ದಂಗೆ ಯಾವ ರೀತಿ ನಡಿಬೇಕನ್ನುವಂಥದ್ದನ್ನ ವಿದೇಶದಲ್ಲಿ ಕೂತು ಗೈಡ್ ಮಾಡ್ತಾ ಇದ್ರು. ಇದೇ ರೀತಿಯ ಇನ್ನೊಂದು ಚಳುವಳಿ ಅಂತ ಹೇಳಿದ್ರೆ ಅದು CA ಚಳುವಳಿ. ಆ ಟೈಮಲ್ಲೂ ಕೂಡ ಅಷ್ಟೇ ಇದೇ ರೀತಿ ಫಂಡಿಂಗ್ ಆಗಿರುತ್ತೆ. ಅದಾದ್ಮೇಲೆ ಬಯಲಾಯಿತು. ಹೀಗೆ ಭಾರತದ ಒಳಗೆ ಅನೇಕ ದಂಗೆಗಳು ನಡೀತಾವೆ, ನಡೆಸ್ತಾರೆ. ಅದರಲ್ಲಿ ಟೆರರ್ ಫಂಡಿಂಗ್ ಲಿಂಕ್ ಕೂಡ ಇರುತ್ತೆ. ಅಮಿತ್ ಶಾ ಜಿ ಅವರು ಅದೇ ಕಾರಣಕ್ಕೆ ಇಂತಹ ದಂಗೆಗಳ ಮೇಲೆ, ಪ್ರತಿಭಟನೆಗಳ ಹೆಸರಲ್ಲಿ ನಡೆಸೋದಕ್ಕೆ ಹೊರಟಿರುವಂತಹ ಆ ಷಡ್ಯಂತರಗಳ ಮೇಲೆ ಈಗ ಕಣ್ಣನ್ನ ಇಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ವೀಕ್ಷಕರ, ರಾಹುಲ್ ಗಾಂಧಿಯ ಸ್ಟೇಟ್ಮೆಂಟ್ ಇಂದ ಅಮಿತ್ ಶಾ ಜಿ ಅವರು ಇಂತಹ ಕ್ರಮವನ್ನ ಕೈಗೊಳ್ತಾ ಇದ್ದಾರಾ?
ನಾನು ಆಗ್ಲೇ ಹೇಳ್ದೆ, ಇದ್ರೂ ಇರಬಹುದು, ಆ ವ್ಯಕ್ತಿಯನ್ನಂತೂ ನಂಬೋದಕ್ಕೆ ಸಾಧ್ಯ ಇಲ್ಲ. ನೆವರ್. ರಾಹುಲ್ ಗಾಂಧಿ ಇತ್ತೀಚೆಗೆ ದೇಶದ ಯುವಕರನ್ನ ಕೆರಳಿಸೋದಕ್ಕೆ ಒಂದು ಟ್ವೀಟ್ ಅನ್ನು ಮಾಡ್ತಾರೆ, ಹೇಳಿಕೆಯನ್ನು ಕೊಡ್ತಾರೆ, ಜೆನ್ಜಿ ಅನ್ನುವಂಥ ಉಲ್ಲೇಖ ಬರುತ್ತೆ. ಅಂದ್ರೆ ಆ ಮೂಲಕ ದಂಗೆಯನ್ನು ಎಬ್ಬಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಒಂದು ಸುಳಿವು ಸಿಕ್ಕಿದೆ. ಏನು? ಭಾರತದಲ್ಲಿ ದೊಡ್ಡ ದಂಗೆಗೆ ಸಂಚು ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅಮಿತ್ ಶಾ ಜಿ ಅವರು ಹೀಗೆ ಅಲರ್ಟ್ ಆಗಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ವೀಕ್ಷಕರು, ಒಂದಂತೂ ಸತ್ಯ, ಒಳಗೊಳಗೆ ಬಹಳಷ್ಟು 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 ಪಿತೂರಿಗಳು 100% ನಡೀತಾ ಇದೆ. ಅದರ ಸುಳಿವು ಮೋಟಾ ಭಾಯ್ ಅವರಿಗೆ ಸಿಕ್ಕಿರೋದಂತೂ ಸತ್ಯ. ಅದಕ್ಕೋಸ್ಕರನೇ ತಡ ಮಾಡದೆ ಈಗ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಅದರ ಜವಾಬ್ದಾರಿಯನ್ನ ಎಲ್ಲಾ ರಾಜ್ಯಗಳ ಡಿಜಿಪಿಗಳಿಗೆ ಇವರು ನೀಡಿರುವಂಥದ್ದು. ಇನ್ನು ಮುಂದೆ ಯಾವುದೇ ದಂಗೆ ಆದರೂ ಕೂಡ ಅದಕ್ಕೆ ಆದಂತಹ ಫಂಡಿಂಗ್ ಬಗ್ಗೆ ಆಗಿರಬಹುದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ತನಿಖೆಯನ್ನ ಇಡಿ ಮಾಡುತ್ತೆ. ಒಂದು ಕಡೆ ದೇಶದ ಒಳಗೆ ಜಾತಿಯ ಸಂಘರ್ಷ ಹುಟ್ಟುಹಾಕ್ತಾ ಇದ್ದಾರೆ, ಬಡವ ಶ್ರೀಮಂತರ ನಡುವೆ ಸಂಘರ್ಷಕ್ಕೆ ಪಿತೂರಿಯನ್ನು ನಡೆಸ್ತಾ ಇದ್ದಾರೆ, ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕೋಮು ಸಂಘರ್ಷಕ್ಕೆ ಕೂಡ ಷಡ್ಯಂತರಗಳು ನಿರಂತರವಾಗಿ ನಡೀತಾ ಇದೆ. ರಾಹುಲ್ ಗಾಂಧಿ ಕೊಡ್ತಾ ಇರುವಂತಹ ಕರೆ ಆಗಿರಬಹುದು, ಆ ವ್ಯಕ್ತಿ ಮಾಡ್ತಾ ಇರುವಂತಹ ಅಭಿಯಾನಗಳಾಗಿರಬಹುದು, ಭಾರತದ ರಾಜಕೀಯದ ಪ್ಯಾಟರ್ನ್ ಅಂತೂ ಅಲ್ಲವೇ ಅಲ್ಲ. ಈ ಪ್ಯಾಟರ್ನ್ಗಳು ನೇಪಾಳ, ಮ್ಯಾನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲಿ ನಾವು ನೋಡಿದೀವಿ. ಇದು ವಿದೇಶಿ ಶಕ್ತಿಗಳ ಪ್ಯಾಟರ್ನ್, ನಮ್ಮ ಪ್ಯಾಟರ್ನ್ ಅಲ್ಲ. ಇದೇ ಪ್ಯಾಟರ್ನ್ ಅನ್ನ ಕಿತ್ತೆಸೆಯೋದಕ್ಕೆ ಈಗ ಅಮಿತ್ ಶಾ ಜಿ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಜಿ ಅವರು ಸುಮ್ಮನೆ ಇಂತಹ ಆದೇಶವನ್ನ ತರಾತುರಿಯಲ್ಲಿ ಮಾಡಲ್ಲ ಅಲ್ವಾ? ಏನೋ ಗೊತ್ತಾಗಿರ್ಬೇಕಲ್ವಾ? ಅವತ್ತೇ ಅಮಿತ್ ಶಾ ಜಿ ಅವರು ಸದನದಲ್ಲಿ ಹೇಳಿಲ್ವೇ, ಮೋದಿಜಿ ಅವರ ಹತ್ರ ಹೋಗಬೇಕು ಅಂತ ಅಂದ್ರೆ ನನ್ನನ್ನ ದಾಟ್ಕೊಂಡು ಹೋಗಬೇಕು. ಸೊ ಭಾರತದಲ್ಲಿ ಮೋದಿಜಿ ಅದೇ ರೀತಿ ಅಮಿತ್ ಶಾ ಜಿ ಅವರು ಇರೋವರೆಗೂ ಇಂಥವ್ರುಗಳ ಯಾವ ಆಟ ಕೂಡ ನಡೆಯಲ್ಲ, ನಡೆಯೋದಕ್ಕೆ ಬಿಡೋದು ಇಲ್ಲ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.